ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆ ಸ್ನ್ಯಾಕ್ಸಿಗೆ ಕಡಲೆಬೇಳೆ ವಡಾನ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಸಬ್ಬಸಿಗೆ ಹಾಕ್ಕೊಂಡು ವಡಾ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ನಾನು ಮೊದಲಿಗೆ ಇಲ್ಲಿ ಕಡಲೆಬೇಳೆನ ಬೆಳಗ್ಗೆನೇ ನೆನೆ ಇಟ್ಕೊಂಡಿದ್ದೆ. ಒಂದು 3-4 ತಾಸು ನೆಂದರೆ ಸಾಕು. ಕಡಲೆಬೇಳೆ ನೆಂದಿರೋದು. ನಾನಿಲ್ಲಿ ಒಂದು ಜಾರಲ್ಲಿ ಒಂದು 4 ಮೆಣಸಿನ್ಕಾಯಿ, ಒಂದು 4-5 ಹೆಸರು ಬೆಳ್ಳುಳ್ಳಿನ ತಗೊಂಡು ಮತ್ತು ನೆನೆಸಿಟ್ಟಿರೋ ಕಡಲೆಬೇಳೆನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸಿಲಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಈ ಥರ ಸ್ವಲ್ಪ ತರಿಯಾಗಿ ಕಾಳೆಲ್ಲ ಇರಬೇಕು, ಅಂದ್ರೇ ವಡೆ ಚೆನ್ನಾಗಿ ಬರುತ್ತೆ. ಇವಾಗ ಸಬ್ಬಸಿಗೆನೂ ಕೂಡ ಚೆಂದಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಒಣ ಖಾರನ ಹಾಕ್ಕೊಂಡು ನಿಮ್ಗೆ ಯಾವುದಾದ್ರು ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕೋರಿ, ಚೆನ್ನಾಗಿರುತ್ತೆ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿನೂ ಕೂಡ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 1-2 ನಿಮಿಷ ಅಷ್ಟೇ ಮುಚ್ಚಿಟ್ಟು ಈ ಕಡೆ ನಾನು ಚಟ್ನಿನೂ ಕೂಡ ರೆಡಿ ಮಾಡಿದೆ. ಚಟ್ನಿಗೆ ನಾನಿಲ್ಲಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕೊಬ್ಬರಿ ಚಟ್ನಿನಾದರೂ ಮಾಡ್ಕೋಬೋದು, ಇಲ್ಲ ಶೇಂಗಾ ಚಟ್ನಿನಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲದೇನೂ ಕೂಡ ತಿನ್ಬೋದು, ಆದರೆ ನಮಗೆ ಚಟ್ನಿ ಇಷ್ಟ, ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಕೈಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಹಿಡಿದು ಉಳ್ಳಿನ ಮಾಡ್ಕೋಬೇಕು. ಈ ಥರ ಬಟ್ಟಿಂದ ಫ್ರೆಶ್ ಮಾಡಿ ವಡಾ ಶೇಪ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ತೆಳ್ಳಗೆ ಒಂದು ಸ್ವಲ್ಪನೇ ಈ ಥರ ಇರಬೇಕು. ನೋಡಿ, ಈ ಥರ ಮಾಡ್ಕೊರಿ. ನಾನು ಅಮೂಲ್ಗೆನೇ ಒಂದು 4-5 ಮಾಡಿ ಇಟ್ಕೋತೀನಿ, ಅಂದರೆ ಕರಿಯೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡು ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಎಣ್ಣೆ ಪೂರ ಕಾಯಬಾರ್ದು, ಸ್ವಲ್ಪ ಮೀಡಿಯಮಲ್ಲೇ ಕಾಯಿಸಬೇಕು. ಜಾಸ್ತಿ ಕಾದರೆ ಬೇಗನೆ ಮೇಲಷ್ಟೇ ಕರಿಯುತ್ತೆ, ಒಳಗೆಲ್ಲ ಹಸಿ ಇರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪನೇ ಮೀಡಿಯಮ್ ಕಾಯಬೇಕು. ಉರಿನ ಮೀಡಿಯಮಲ್ಲೇ ಇಟ್ಕೊಂಡು ಚೆಂದಾಗಿ ಕರೀರಿ. ನೋಡಿ, ಕಲರ್ ಈ ಥರ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಮ್ಯಾಲೆಲ್ಲ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಎಲ್ಲ ಜಾನ್ಸಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಮ್ಯಾಲೆಲ್ಲ ಕ್ರಿಸ್ಪಿಯಾಗಿ ಒಳ ಸಾಫ್ಟಾಗಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿ ಕೂಡ ಮಾಡ್ಬೋದು, ಇಲ್ಲ ಸಂಜೆ ಮುಂದೆ. ಇವಾಗೆಲ್ಲ ಮಳೆಗಾಲ ಅಲ್ವಾ, ಸಂಜೆ ಮುಂದೆ ತುಂಬಾ ತಂಪಾಗಿರುತ್ತೆ. ಆ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆಗೆ ಈ ಥರ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು. ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಮೇಲೆ. ನಮ್ಮ ಮನೆಯವರಿಗೂ ಹಾಕಿ ಇವಾಗ ನನಗೆ ಹಾಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಮುರಿದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.